ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಬುಧವಾರದ ಟೆಕ್ ನ್ಯೂಸ್ಗೆ ಸುಸ್ವಾಗತ. ಬನ್ನಿ ಡೈರೆಕ್ಟಾಗಿ ಇವತ್ತಿನ ಟೆಕ್ ನ್ಯೂಸನ್ನು ಶುರು ಮಾಡೋಣ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ನಡುವೆ ಏನು ಯುದ್ಧ ನಡೀತಾ ಇತ್ತು ಅದಕ್ಕೆ ಇದೀಗ ಟೆಂಪ್ರರಿ 2 ವಾರಗಳ ಕದನ ವಿರಾಮವನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಅಮೆರಿಕಾದವರು ಕೂಡ ಮಾಡಿದ್ದಾರೆ, ಇರಾನ್ ಅವರು ಪಾರ್ಷಿಯಲಿ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಸೊ ಇದರ ಬೆನ್ನಲ್ಲೇ ನಮ್ಮ ದೇಶದ ಸ್ಟಾಕ್ ಮಾರ್ಕೆಟು ಎಮೋಷ್ನಲಿ ಮೇಲಕ್ಕೆ ಹೋಗ್ತಾ ಇದೆ. ಸುಮಾರು 2800 ಪಾಯಿಂಟು ಸೆನ್ಸೆಕ್ಸ್ ಅಪ್ ಆಗಿಬಿಟ್ಟಿದೆ. ಹತ್ತತ್ರ 3.8% ಲಿಟ್ರಲಿ ಎಲ್ಲರದ್ದು ಪೋರ್ಟ್ಫೋಲಿಯೋ ಗ್ರೀನ್ಗೆ ಹೋಗಿರುತ್ತೆ ಈಗ. ಸೊ ಕ್ರೇಜಿ, ಒಳ್ಳೆಯದು. ಸೊ ಒಳ್ಳೆ ಬೆಳವಣಿಗೆ. ಮತ್ತೆ ಈ ಒಂದು ಯುದ್ಧ ನಡೀಲಿಲ್ಲ ಅಂದರೆ ಸಾಕು ಗುರು. ಇಷ್ಟು ದಿನ ಎಲ್ಲ ಕಡೆಯಿಂದ ಒದೆಯನ್ನು ತಿಂದು ಬೇಜಾರಾಗ್ಬಿಟ್ಟಿತ್ತು. ಗ್ಯಾಸ್ ಸಿಲಿಂಡ್ರು ಸಿಗ್ತಾಯಿಲ್ಲ, ಈ ಕಡೆ ರ್ಯಾಮು ಸ್ಟೋರೇಜ್ ಶಾರ್ಟೇಜಿಂದ ಸ್ಮಾರ್ಟ್ಫೋನ್ ಪ್ರೈಸ್ ಎಲ್ಲ ಮೇಲಕ್ಕೆ ಹೋಗಿ ಯಾರು ಫೋನೇ ತಗೊಳ್ದಂಗೆ ಆಗಿಬಿಟ್ಟಿದೆ. ಸ್ಮಾರ್ಟ್ಫೋನ್ಸಿನ ಸೇಲ್ಸೇ ಡೌನ್ ಆಗ್ತಾ ಇದೆ. ಸೊ ಈ ಒಂದು ನ್ಯೂಸ್ ಮೋಸ್ಟ್ಲಿ ಒಂದು ಒಳ್ಳೆ ಬೆಳವಣಿಗೆ ಅಂತ ಅನಿಸುತ್ತೆ. ಗೊತ್ತಿಲ್ಲ, ಈ ಸೀಸ್ ಫೈರ್ನ ನಿಲ್ಲಿಸಿ ಮತ್ತೆ ಯುದ್ಧ ಶುರುವಾಗ್ಬೋದು. ಒಟ್ಟಿನಲ್ಲಿ ಟೆಂಪ್ರರಿ ಖುಷಿ ನ್ಯೂಸು. ಇಂಡಿಯನ್ಸ್ ಅಂತೂ ಖುಷಿಯಾಗಿ ಸ್ಟಾಕ್ಸ್ಗಳ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಒಳ್ಳೆಯದು. ನಾನು ಹೇಳಿದೆ ಮೊನ್ನೆ ವೀಡಿಯೋದಲ್ಲೇ, ಗೊತ್ತಿಲ್ಲ, ಮಾರ್ಕೆಟ್ ಡೌನ್ ಆದರೂ ಹೋಗ್ಬೋದು, ಮೇಲಕ್ಕೆ ಹೋಗ್ಬೋದು. ಆಯಿತು, ಈಗ ಸ್ವಲ್ಪ ಮೇಲಕ್ಕೆ ಬಂದಿದೆ. ಈಗಲೂ ಗೊತ್ತಿಲ್ಲ ಮೇಲಕ್ಕೆ ಹೋಗುತ್ತೋ ಮತ್ತು ಕೆಳಕ್ಕೆ ಹೋಗುತ್ತೋ ಅಂತ. ಸೊ ಒಟ್ಟಿನಲ್ಲಂತೂ ಟೆಂಪ್ರರಿಲಿ ಒಂದು ಒಳ್ಳೆ ನ್ಯೂಸ್ ಥರ ಇದೆ. ನೋಡೋಣ ಏನಾಗುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಸ್ಯಾಮ್ಸಂಗ್ ಅವರು ಮುಂದಿನ ವರ್ಷ ಏನೋ ಅವ್ರದ್ದು ಸ್ಯಾಮ್ಸಂಗ್ ಗ್ಯಾಲಕ್ಸಿ S27 ಸೀರೀಸ್ನ ಲಾಂಚ್ ಮಾಡ್ತಾರೆ. ಅದರಲ್ಲಿ ಟೋಟಲ್ 4 ಡಿವೈಸ್ಗಳಿರುತ್ತಂತೆ. ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ S27, S27 ಪ್ಲಸ್. ಇದು ನಾರ್ಮಲಿ ಈ ವರ್ಷವೂ ಇದೆ, ಮುಂದಿನ ವರ್ಷವೂ ಕೂಡ ಸೇಮ್ ಹಂಗೆ ಇರುತ್ತೆ. ಬಟ್ ಬದಲಾವಣೆ ಆಗ್ತಾ ಇರುವಂಥದ್ದು ಸ್ಯಾಮ್ಸಂಗ್ ಗ್ಯಾಲಕ್ಸಿ S27 ಪ್ರೋ ಅಂತ ಒಂದು ಫೋನ್ ಬರುತ್ತೆ, ಸೇಮ್ ಐಫೋನ್ ರೀತಿಯಲ್ಲೇ, ಆಯಿತಾ. ಜೊತೆಗೆ S27 ಅಲ್ಟ್ರಾ ನಾರ್ಮಲ್ ಈಗಲೂ ಸಹ ಇದೆ. ಸೊ ಒಂದು ಪ್ರೋ ವೇರಿಯಂಟ್ ಆ್ಯಡ್ ಆಗ್ತಾ ಇದೆ. ಮೋಸ್ಟ್ಲಿ ಈ ಒಂದು ಪ್ರೋ ವೇರಿಯಂಟಲ್ಲಿ ಏನು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಅಲ್ಟ್ರಾ ಸೀರೀಸಲ್ಲಿ ಏನಿರುತ್ತೆ ಅದೇ ಕ್ಯಾಮ್ರಾವನ್ನು ಕೊಟ್ಟು ಮೋಸ್ಟ್ಲಿ ಸ್ಕ್ರೀನ್ ಸೈಜನ್ನು ಸ್ವಲ್ಪ ಸಣ್ಣ ಮಾಡ್ಬೋದು ಐಫೋನ್ ರೀತಿಯಲ್ಲೇ. ಈಗ ಹೆಂಗೆ ಐಫೋನ್ 17 ಪ್ರೋ ಮತ್ತು ಪ್ರೋ ಮ್ಯಾಕ್ಸ್ ಇದೆ ಆ ರೀತಿಯೇ ಆಗಬಹುದು ಅಂತ ಕಾಣುತ್ತೆ. ನೋಡೋಣ, ಒಳ್ಳೆಯ ಬದಲಾವಣೆ ನಂಗೆ ಅನ್ನಿಸ್ತಂಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಅವರು ಇಷ್ಟು ದಿನ ಯೂಸ್ ಮಾಡ್ತಾ ಇದ್ದಂಥ ಡಿಫಾಲ್ಟ್ ಮೆಸೇಜಿಂಗ್ ಅಪ್ಲಿಕೇಶನ್, ಸ್ಯಾಮ್ಸಂಗ್ ಅವರೇ ಬಿಲ್ಡ್ ಮಾಡಿರುವಂಥ ಅಪ್ಲಿಕೇಶನ್ ಅದನ್ನು ಡಿಸ್ಕಂಟಿನ್ಯೂ ಮಾಡ್ತಾ ಇದ್ದಾರೆ. ನೆಕ್ಸ್ಟಿಂದ ಹೊಸ ಫೋನ್ಗಳಲ್ಲಿ ಮತ್ತು ನೆಕ್ಸ್ಟ್ ಬರುವಂಥ ಅಪ್ಡೇಟ್ಗಳಲ್ಲಿ ಗೂಗಲ್ದು ಮೆಸೇಜಿಂಗ್ ಅಪ್ಲಿಕೇಶನನ್ನೇ ಡಿಫಾಲ್ಟ್ ಅಪ್ಲಿಕೇಶನ್ ರೀತಿ ಮಾಡ್ತಾರೆ. ಸೊ ಒಂದು ರೀತಿ ಒಳ್ಳೆಯದು. ಬಟ್ ಸ್ಟಿಲ್ ಸ್ಯಾಮ್ಸಂಗಿಂದು ಅಪ್ಲಿಕೇಶನಲ್ಲಿ ಕೆಲವೊಂದು ಹೊಸ ಫೀಚರೆಲ್ಲ ಆಯಿತು. ಮೆಸೇಜಿಂಗ್ ಅಪ್ಲಿಕೇಶನ್ ಮಾಡಲಿ, ಬಟ್ ಕಾಲಿಂಗ್ ಅಪ್ಲಿಕೇಶನ್ ಮಾಡಿಲ್ಲ ಅಂದರೆ ಸಾಕು. ಏನಕ್ಕೆ ಅಂದರೆ ಸ್ಯಾಮ್ಸಂಗಿಂದು ಕಾಲಿಂಗ್ ಅಪ್ಲಿಕೇಶನಲ್ಲಿ ನೀವು ವಾಯ್ಸ್ ರೆಕಾರ್ಡನ್ನು ಮಾಡಿದ್ರೆ ಅವ್ರಿಗೆ ಕೇಳಿಸಲ್ಲ, ಆ ಕಡೆ ಅವ್ರಿಗೆ ವಾಯ್ಸ್ ರೆಕಾರ್ಡ್ ಆಗ್ತಾ ಇದೆ ಅಂತ. ಬಟ್ ಗೂಗಲಿಂದು ಕಾಲಿಂಗ್ ಅಪ್ಲಿಕೇಶನಲ್ಲಿ ರೆಕಾರ್ಡಿಂಗ್ ತೋರಿಸ್ಬಿಡುತ್ತೆ, ಆಯಿತಾ. ದಿಸ್ ಕಾಲ್ ಹ್ಯಾಸ್ ಬಿನ್ ರೆಕಾರ್ಡೆಡ್ ಅಂತ ತೋರಿಸ್ಬಿಡುತ್ತೆ, ಹೇಳುತ್ತೆ ಅವರಿಗೆ, ಆಯಿತಾ. ಸೊ ಅದನ್ನು ಚೇಂಜ್ ಮಾಡಿಲ್ಲ ಅಂತ ಸಾಕು. ನಂಗೆ ಅನ್ನಿಸ್ತಂಗೆ ಅದೇ ರೀಸನ್ಗೆ ತುಂಬ ಜನ ಸ್ಯಾಮ್ಸಂಗ್ ಫೋನ್ನ ಪರ್ಚೇಸ್ ಮಾಡ್ತಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆಪಲ್ನವರು ಮೊನ್ನೆ ಮೋಸ್ಟ್ ಅಫೋರ್ಡಬಲ್ ಮ್ಯಾಕ್ಬುಕ್ ನಿಯೋನ ಏನು ಲಾಂಚ್ ಮಾಡಿದರು ಅದು ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಸೇಲ್ಸನ್ನು ಮಾಡ್ತಾ ಇದೆಯಂತೆ. ತುಂಬ ಕಡಿಮೆಗೆ ಲಾಂಚ್ ಮಾಡಿರೋದ್ರಿಂದ ನಮ್ಮ ದೇಶದಲ್ಲಿ ಓಕೆ, ಬಟ್ ಬೇರೆ ದೇಶಗಳಲ್ಲಿ ಅದು ತುಂಬ ಅಫೋರ್ಡಬಲ್ ಅನಿಸುತ್ತೆ. ಅವ್ರಿಗೆ ತುಂಬ ಜಾಸ್ತಿ ದುಡಿತಾರೆ. ಆ ಒಂದು ಏನು 60,000 ಅವರಿಗೆ ತುಂಬ ಕಡಿಮೆ ಅನಿಸುತ್ತೆ, ಆಯಿತಾ. ಸೊ ಅದರಿಂದ ತುಂಬ ಜನ ಆ ಲ್ಯಾಪ್ಟಾಪನ್ನು ಸ್ಟೂಡೆಂಟ್ಸ್ಗಳು ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ದೇಶದಲ್ಲೂ ಕೂಡ ಒಂದು ಲೆವೆಲಿಗೆ ಸೇಲ್ಸ್ ಆಗ್ತಿರ್ಬೋದು ನಂಗೆ ಅನ್ನಿಸ್ತಂಗೆ. ಅದ್ರ ಬಗ್ಗೆ ಯಾವುದೇ ಡಾಟಾ ಇಲ್ಲ, ಆಯಿತಾ. ಸೊ ಇದೀಗ ಆಪಲ್ನವರು ಅವ್ರದ್ದು ಪ್ರೊಡಕ್ಷನ್ನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದಾರಂತೆ ಈ ಒಂದು ಲ್ಯಾಪ್ಟಾಪಿಂದು. ಒಳ್ಳೆಯದು. ಇದು ತುಂಬ ಚೆನ್ನಾಗಿ ಸೇಲ್ಸ್ ಆಯಿತು ಅಂದರೆ ಮೋಸ್ಟ್ಲಿ ಆಪಲ್ನವರು ಇನ್ನೂ ಸ್ವಲ್ಪ ಕಡಿಮೆಗೆ ಈ ಲ್ಯಾಪ್ಟಾಪನ್ನು ಲಾಂಚ್ ಮಾಡ್ಬೋದೇನೋ, ಇನ್ನೂ ಅಡಿಷ್ನಲ್ ಫೀಚರ್ ಕೊಡಬಹುದೇನೋ, ಗೊತ್ತಿಲ್ಲ. ನೆಕ್ಸ್ಟು ಬ್ಯಾಕ್ಲೈಟ್ ಜೊತೆಗೆ ಬಂದರೂ ಬರಲಿ, ಒಂದು ಒಳ್ಳೆಯದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಮ ದೇಶದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸ್ಮಾರ್ಟ್ಫೋನ್ ಬ್ರ್ಯಾಂಡ್ಗಳು ಪ್ರೈಸನ್ನು ಇನ್ಕ್ರೀಸ್ ಮಾಡ್ತಾನೆ ಇದ್ದಾರೆ, ಬ್ಯಾಕ್ ಟು ಬ್ಯಾಕ್ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಇನ್ನು ಕೆಲವು ದಿನಗಳಲ್ಲಿ ಬೆಸ್ಟ್ ಸ್ಮಾರ್ಟ್ಫೋನ್ಗಳದ್ದು ಒಂದು ವಿಡಿಯೋ ಬರುತ್ತೆ. ಲಿಟ್ರಲಿ ಶಾಕ್ ಆಯಿತು. ಅದ್ರ ಸ್ಕ್ರಿಪ್ಟ್ ಮಾಡ್ತಾ ಇದ್ವು ನಾವು. ಶಾಕಿಂಗ್ ರಿಸಲ್ಟ್ಸು. ಮುಂಚೆ ಏನು 7,000 ರೂಪಾಯಿ ಇತ್ತು, ಆ ಫೋನೆಲ್ಲ 11-12,000 ರೂಪಾಯಿಗೆ ಬಂದಿದೆ ಗುರು. ಅಪ್ರಾಕ್ಸಿಮೇಟ್ಲಿ 30-40% ಪ್ರೈಸನ್ನು ಹೈಕ್ ಮಾಡಿದ್ದಾರೆ. 30-40%. ಯಪ್ಪ, ಎಲ್ಲ ಬ್ರ್ಯಾಂಡ್ಗಳು ಅಷ್ಟೇ, ವಿವೋ, ಸ್ಯಾಮ್ಸಂಗ್, ಓಪೋ ಇಂಥ ಬ್ರ್ಯಾಂಡ್ ಇಳಿಸಿಲ್ಲ ಅಂತ ಎಲ್ಲ, ಎಲ್ಲರೂ ಕೂಡ ಈವನ್ ಹಳೇ ಸ್ಮಾರ್ಟ್ಫೋನ್ಗಳು ಸಹ ಪ್ರೈಸನ್ನು ಜಾಸ್ತಿ ಮಾಡಿದ್ದಾರೆ.
ಹಿಂಗಾಗ್ಬಿಟ್ರೆ ತುಂಬ ಕಷ್ಟ ಇದೆ. ಯಾರು ಫೋನ್ ತಗೊಳ್ಳಲ್ಲ. ಈ ಕಂಪ್ನಿಗಳು ಅವ್ರದ್ದು ಕಂಪ್ನಿ ಮುಚ್ಕೊಂಡು ಹೋಗ್ಬೇಕಾಗೈತೆ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಗೂಗಲ್ನವರು ಸೇಮ್ ಆಪಲ್ ರೀತಿ ಏನು ಏರ್ ಡ್ರಾಪು ಫ್ಲಾಲೆಸ್ ಆಗಿ ಫೈಲ್ ಟ್ರಾನ್ಸ್ಫರ್ನ ಮಾಡುತ್ತೆ, ಅದೇ ರೀತಿ ಗೂಗಲ್ನವರು ಸಹ ಸಿಮಿಲರ್ ಏನೀಗ ನಿಯರ್ ಬೈ ಶೇರ್ ಇದೆ, ಸೊ ಅದನ್ನು ಇನ್ನೂ ಸ್ವಲ್ಪ ಅನೌನ್ಸ್ ಮಾಡ್ತಿರಂತೆ. ತುಂಬ ಈಸಿಯಾಗಿ ಫೈಲ್ ಟ್ರಾನ್ಸ್ಫರ್ ಮಾಡೋ ರೀತಿ ನಾವು ಮಾಡ್ತಿರಂತೆ. ಆ್ಯಂಡ್ರಾಯ್ಡ್ 17ನಲ್ಲಿ ಒಂದು ಫೀಚರ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಸೇಮ್ ಅದೇ ರೀತಿಯೇ ತುಂಬ ಆರಾಮಾಗಿ ನೀವು ಸೆಂಡ್ ಮಾಡೋ ರೀತಿ, ಈವನ್ ಐಫೋನ್ಗೂ ಸಹ ಫೈಲ್ನ ಶೇರ್ ಮಾಡೋ ರೀತಿ. ಸೊ ನೆಕ್ಸ್ಟಿಂದ ಐಫೋನಿಂದ ಆಪಲಿಂದ ಐಫೋನು, ಮ್ಯಾಕ್ಬುಕ್ ಇದಕ್ಕೆಲ್ಲ ಫ್ಲಾಲೆಸ್ ಆಗಿ ಫೈಲ್ ಟ್ರಾನ್ಸ್ಫರ್ ಆಗುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಮ ದೇಶದಲ್ಲಿ ಮುಂದಿನ ಕೆಲವು ವರ್ಷಗಳಲ್ಲಿ 2 ಹೊಸ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಗಿಗಾ ಫ್ಯಾಕ್ಟ್ರಿಗಳು ಓಪನ್ ಆಗ್ತಾ ಇದೆಯಂತೆ. ಆಲ್ರೆಡಿ ಓಲಾದು ಒಂದು ದೊಡ್ಡ ಫ್ಯಾಕ್ಟ್ರಿ ಆಲ್ರೆಡಿ ನಮ್ಮ ದೇಶದಲ್ಲಿದೆ, ಒನ್ ಆಫ್ ದ ಬಿಗ್ಗೆಸ್ಟ್ ಅದು, ಆಯಿತಾ. ಸೊ ಇದೀಗ ರಿಲಯನ್ಸ್ ಅವರು ಮತ್ತು ಟಾಟಾದವರು ಇಬ್ಬರೂ ಕೂಡ ಅವ್ರದ್ದೇ ಆದಂಥ 2 ದೊಡ್ಡ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಗಿಗಾ ಫ್ಯಾಕ್ಟ್ರಿಯನ್ನು ಓಪನ್ ಮಾಡ್ತಾ ಇದ್ದಾರೆ. ಸೊ ಒಳ್ಳೆಯದು. ಸೊ ಜಾಸ್ತಿ ಆದಷ್ಟು ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ, ಬ್ಯಾಟ್ರಿ ಪ್ರೈಸ್ ಕೂಡ ಒಂದು ಲೆವೆಲಿಗೆ ಕಡಿಮೆ ಆಗ್ಬೋದು, ಆಯಿತಾ. ಸೊ ಏನಕ್ಕೆ ಅಂದರೆ ಫ್ಯೂಚರೇ ಬ್ಯಾಟ್ರಿ ನಂಗೆ ಅನ್ನಿಸ್ದಂಗೆ. ಈ ಪೆಟ್ರೋಲ್ ಡೀಸೆಲ್ ವೆಹಿಕಲ್ಗಳ ಸಂಖ್ಯೆ ಬರ್ತಾ 100% ಕಡಿಮೆ ಆಗುತ್ತೆ. ಎಲೆಕ್ಟ್ರಿಕ್ ಇಲ್ಲ ಅಂದ್ರೂ ಬೇರೆ ಫಾರ್ಮ್ ಆಫ್ ಹೈಡ್ರೋಜನ್ ಕಾರ್ಗಳು ಬರ್ಬೋದೇನೋ. ಸೊ ಇದರಿಂದ ಮೋಸ್ಟ್ಲಿ ನೆಕ್ಸ್ಟ್ ಎಲ್ಲರೂ ಕೂಡ ಎಲೆಕ್ಟ್ರಿಕ್ ಕಡೆಗೆ ಸ್ವಿಚ್ ಆಗೋ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಸೋಲಾರ್ಸನ್ನು ನಾವು ನೆಕ್ಸ್ಟು ಪ್ರತಿ ಮನೆಗಳಲ್ಲೂ ಕೂಡ ನೋಡೋ ಸಾಧ್ಯತೆ ಇದೆ. ಅವ್ರವ್ರ ಮನೆಯದು ಎಲೆಕ್ಟ್ರಿಸಿಟಿನ ಅವರೇ ಪ್ರೊಡ್ಯೂಸ್ ಮಾಡ್ಕೊಳ್ಳೋ ರೀತಿ ಆಗಬಹುದು. ಅದಕ್ಕೆ ಬ್ಯಾಟ್ರಿಗಳ ಅವಶ್ಯಕತೆ ಇರುತ್ತೆ, ಆಯಿತಾ. ಫ್ಯೂಚರೇ ಬ್ಯಾಟ್ರಿ ಟೆಕ್ನಾಲಜಿ ಮೇಲೆ ಡಿಪೆಂಡ್ ಆಗಿದೆ ನಂಗೆ ಅನ್ನಿಸ್ದಂಗೆ. ಅದರಿಂದನೇ ಈ ಕಂಪ್ನಿಗಳೆಲ್ಲ ಬ್ಯಾಟ್ರಿ ಟೆಕ್ನಾಲಜಿ ಮೇಲೆ ಮತ್ತು ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ ಮೇಲೆ, ಗಿಗಾ ಫ್ಯಾಕ್ಟ್ರಿಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು OnePlusನವರು ಫೈನಲಿ OnePlus Nord 6 ಲಾಂಚ್ ಮಾಡಿದ್ದಾರೆ. ಆ ಫೋನ್ನ ನನಗೆ ಇನ್ನೂ ಕಳಿಸಿಲ್ಲ, ಮೋಸ್ಟ್ಲಿ ಇನ್ನೊಂದು 2 ದಿನದಲ್ಲಿ ಕಳಿಸ್ಬೋದು. ಅವ್ರು ಕಳಿಸಿಲ್ಲ ಅಂದರೂ ಕೂಡ ತರಿಸ್ಬಿಟ್ಟು ವಿಡಿಯೋ ಮಾಡ್ತೀನಿ. ಪ್ರೈಸ್ ವೆರಿ ಡಿಸಪಾಯಿಂಟಿಂಗ್ ಅಂತೀನಿ, ಆಯಿತಾ. ಕಳೆದ ವರ್ಷ OnePlus Nord 5 32,000ಕ್ಕೆ ಲಾಂಚ್ ಆಗಿತ್ತು, ಬರೀ 32,000 ರೂಪಾಯಿಗೆ. ಬಟ್ ಈ ವರ್ಷ ಬೇಸ್ ವೇರಿಯಂಟು 39,000 ರೂಪಾಯಿ ಆಗಿದೆ ಗುರು, 39,000 ರೂಪಾಯಿ. ಕಳೆದ ವರ್ಷ ಎಲ್ಲ ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಮಾಡಿಕೊಂಡು 30,000 ರೂಪಾಯಿಗೆ ಫೋನ್ ಸಿಗ್ತಾಯಿತ್ತು, OnePlus Nord 5 ಅಲ್ಲ. ಬಟ್ ಈ ವರ್ಷ 3,000 ರೂಪಾಯಿ ಬ್ಯಾಂಕ್ ಡಿಸ್ಕೌಂಟ್ ಸೇರಿಸಿದ್ರು 36,000 ರೂಪಾಯಿ ಆಗುತ್ತೆ ಫೋನ್ಗೆ. ಏನಪ್ಪ ಅದು, ಹಿಂಗಾದರೆ ಯಾರು ತಾನೇ ಫೋನ್ ತೊಗೋತಾರೆ ನೀವೇ ಹೇಳಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು OnePlusನವರು ಒಂದು ಡೆಡಿಕೇಟೆಡ್ ಗೇಮಿಂಗ್ ಸ್ಮಾರ್ಟ್ಫೋನ್ನ ಲಾಂಚ್ ಮಾಡೋ ಸಾಧ್ಯತೆ ಇದೆಯಂತೆ. ಇದರದ್ದು ಕೆಲವೊಂದು ರೆಂಡರ್ಗಳು ಬರ್ತಾ ಇದೆ. ಒಂದು ಕಡೆ ಈ OnePlus ಕಂಪನಿ ಮುಚ್ಚುತ್ತೆ ಅಂತ ಕೂಡ ಅಂತ ಇದ್ದಾರೆ, ಇನ್ನೊಂದು ಕಡೆ ಈ ಒಂದು OnePlus ಫೋನ್ ತುಂಬ ಯುನೀಕ್ ಆಗಿರುವಂಥ OnePlus ಫೋನ್ದು ರೆಂಡರ್ಸ್ಗಳು ಲೀಕ್ ಆಗ್ತಾ ಇದೆ. ಲಿಟ್ರಲಿ ಗೇಮಿಂಗ್ ಫೋನ್ ಸಕ್ಕತ್ತಾಗಿದೆ ನೋಡೋದಕ್ಕೆ, ಮೇಲ್ಗಡೆ ಫಿಸಿಕಲ್ ಟ್ರಿಗರ್ಸ್ಗಳನ್ನು ಕೊಟ್ಟಿರೋ ಸಾಧ್ಯತೆ ಇದೆ. ಹೋಲ್ಡರ್ ನೋಡ್ತಾ ಇದ್ದೀರಾ, ಲಿಟ್ರಲಿ ಬೆಂಕಿದೆ ಇವರು, ಕ್ರೇಜಿ. ಮೋಸ್ಟ್ಲಿ ವಿತ್ ಜಾಯ್ಸ್ಟಿಕ್ ಎಲ್ಲ ಬರ್ಬೋದಾ ಅಂತ ಫ್ರಂಟಲ್ಲಿ ಐಡಿಯಾ ಇಲ್ಲ. ಇದೇನು ಜಸ್ಟ್ ಅಟ್ಯಾಚ್ಮೆಂಟಾ, ಈ ರೆಂಡರ್ನಲ್ಲಿ ಅಷ್ಟು ಗೊತ್ತಾಗ್ತಾ ಇಲ್ಲ. ಏನು ಅಟ್ಯಾಚ್ಮೆಂಟಾ ಅಥವಾ ಫೋನೇ ಈ ರೀತಿ ಬರುತ್ತಾ ಏನು ಗೊತ್ತಿಲ್ಲ. ಒಟ್ಟಿನಲ್ಲಂತೂ ಕ್ರೇಜಿ ಆಗಿದೆ ಗುರು. ಬೆಂಕಿ ಬರಬೇಕು ನಮ್ಮ ದೇಶಕ್ಕೂ, ಆಯಿತಾ. ಬಂದರು ಎಷ್ಟು ಸಲ ಲಾಂಚೇ ಮಾಡಲ್ಲ ನಮ್ಮ ದೇಶದಲ್ಲಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ರೆಡ್ಮಿನವರು ರೆಡ್ಮಿ ನೋಟ್ 17 Pro Plus ಫೋನ್ನ ಇನ್ನು ಕೆಲವು ದಿನಗಳಲ್ಲಿ ಲಾಂಚ್ ಮಾಡ್ಬೋದಾಯ್ತಾ. ಈ ಫೋನಲ್ಲಿ 7 ಇಂಚಿನ ಡಿಸ್ಪ್ಲೇ ಇರುತ್ತಂತೆ. ಸೊ ನೋಟ್ ಅನ್ನೋ ಹೆಸರಿಗೆ ಕರೆಕ್ಟಾಗಿ ದೊಡ್ಡ ಡಿಸ್ಪ್ಲೇ ಇರುವಂಥ ಫೋನಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಜೊತೆಗೆ 10,000 mAh ಕೆಪಾಸಿಟಿ ಬ್ಯಾಟ್ರಿ ಈ ಫೋನ್ ಇರುತ್ತಂತೆ. ಕ್ರೇಜಿಗಳು. ಬಟ್ ಪ್ರೈಸು ನಂಗೆ ಅನ್ನಿಸ್ದಾಗ ಒಂದು 40,000 ಇಡ್ತಾರೆ. ಇತ್ತೀಚಿನ ಟ್ರೆಂಡ್ಸನ್ನು ನೋಡಿದ್ರೆ ಹೇಳೋಕ್ಕಾಗಲ್ಲ, ಇಟ್ಬಿಡ್ತಾರೆ, ಆಯಿತಾ. ತುಂಬ ಕಷ್ಟ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ರೆಡ್ಮಿನವರು ಚೈನಾದಲ್ಲಿ ರೆಡ್ಮಿ K90 Max ಅಂತ ಒಂದು ಹೊಸ ಫೋನನ್ನು ರಿವೀಲ್ ಮಾಡಿದ್ದಾರೆ, ಆಯಿತಾ. ಇನ್ನೂ ಲಾಂಚ್ ಆಗಿಲ್ಲ, ರಿವೀಲ್ ಮಾಡಿದ್ದಾರೆ. ಯುನೀಕ್ ಆಗಿದೆ ನೋಡೋದಕ್ಕೆ. ಹಿಂದ್ಗಡೆ ಮೋಸ್ಟ್ಲಿ ಫ್ಯಾನ್ ಎಲ್ಲ ಕೊಟ್ಟಿರೋ ರೀತಿ ಇದೆ. ಸೊ ಇದರಲ್ಲಿ ಡೈಮೆನ್ಸಿಟಿ 9500 ಪ್ರೋಸೆಸರ್ ಅಂತ ನಂಗೆ ಅನ್ನಿಸ್ದಂಗೆ ಈ ಫೋನ್ 100% ನಮ್ಮ ದೇಶದಲ್ಲಿ ಲಾಂಚ್ ಆಗೋ ಡೌಟ್ ಇದೆ. ಫ್ಯಾನ ಏನೋ ಗೊತ್ತಿಲ್ಲ, ಒಂದು ಗ್ರಿಲ್ ಏನೋ ಕೊಟ್ಟಿದ್ದಾರೆ ಒಟ್ಟಿನಲ್ಲಿ. ಸೊ ನೋಡೋಕ್ಕೆ ಮಾತ್ರ ತುಂಬ ಡಿಫ್ರೆಂಟ್ ಆಗಿದೆ. ಮೆಟಾಲಿಕ್ ಫ್ರೇಮು, ಸಿಲ್ವರ್ ಕಲರ್ ಒಂಥರ ಚೆನ್ನಾಗಿದೆ. ನೋಡೋಣ, ಆದರೆ ಇಂಪೋರ್ಟ್ ಮಾಡ್ಕೊಂಡು ವಿಡಿಯೋ ಮಾಡೋಣ, ಏನಂತೀರಾ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಾಸಾದವರು ಮೊನ್ನೆ ಏನು Artemis 2 ರಾಕೆಟನ್ನು ಲಾಂಚ್ ಮಾಡ್ತಾರೆ. ಈ ಮಿಷನ್ 4 ಆಸ್ಟ್ರೋನಾಟ್ಗಳನ್ನು ಒಳಗೊಂಡಿರುವಂಥ ಮಿಷನ್. ಭೂಮಿಯಿಂದ ಈ ರಾಕೆಟ್ನಲ್ಲಿ ಈ 4 ಆಸ್ಟ್ರೋನಾಟ್ಗಳು ಬಾಹ್ಯಾಕಾಶದಿಂದ ಈ ಚಂದ್ರನ ಸುತ್ತ
ಸುತ್ತಿ ಮತ್ತೆ ವಾಪಸ್ ಭೂಮಿಗೆ ಬರ್ತಾರೆ ಆಯಿತಾ. ಸೊ ತುಂಬ ದೊಡ್ಡ ಮಿಷನ್ ಇದೊಂದು ರೀತಿ. ಸೊ ಅವ್ರು ಏನು ಆಸ್ಟ್ರಾನಾಟ್ಗಳು ಹೋಗಿದ್ದಾರೆ, ಅವರು ಕೆಲವೊಂದು ಫೋನ್ಗಳನ್ನ ತಗೊಂಡು ಹೋಗಿದ್ದಾರೆ ಅಂತ ಆಯಿತಾ. ಸೊ ಅವ್ರ ಫೋಟೋನ ಸೋಷಿಯಲ್ ಮೀಡಿಯಲ್ಲಿ ಶೇರ್ ಮಾಡ್ತಾರಲ್ವಾ, ಅಂದರೆ ನಾಸಾದವ್ರು ಶೇರ್ ಮಾಡ್ತಾರೆ. ಸೊ ಅವರೇ ಕನ್ಫರ್ಮ್ ಮಾಡಿರೋ ಪ್ರಕಾರ ಅದು iPhone 17 Pro Max ಅಂತೆ. ಕ್ರೇಜಿ ಗುರು, ಯಾವುದಾದ್ರೂ ಒಂದು ಸ್ಯಾಮ್ಸಂಗಿಂದು ಫೋನ್ನ ತಗೊಂಡು ಹೋಗ್ಬೋದಾಗಿತ್ತು, ಬಟ್ ಇಲ್ಲ, ನಾಸಾದವರು ಐಫೋನ್ನೇ ತಗೊಂಡು ಹೋಗಿದ್ದಾರೆ. ಮೋಸ್ಟ್ಲಿ ಅದು ಅಮೇರಿಕನ್ ಕಂಪ್ನಿ ಅನ್ನುವಂಥದ್ದು ಒಂದು ರೀಸನ್ ಆಗಿರಬಹುದು, ಅಥವಾ ಏನೋ ಆಪಲ್ ಅವ್ರ ಜೊತೆ ನಾಸಾ ಏನೋ ಕೊಲಾಬ್ರೇಷನ್ ಇರಬಹುದೇನೋ. ಸ್ಟಿಲ್ ನೋಡ್ರಪ್ಪ, ಆಪಲ್ ಯೂಸರ್ಸ್ಗಳಿಗೆ ಒಳ್ಳೆಯ ಸುದ್ದಿ. ಸೊ ಈ ಆಸ್ಟ್ರಾನಾಟ್ಗಳು ಕೂಡ ಐಫೋನ್ನ ಯೂಸ್ ಮಾಡ್ತಾರೆ. ಕ್ರೇಜಿ. ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯಗಳು ತಿಳ್ಕೊಳ್ಳೋಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.